ವಿತರಣೆಯಲ್ಲಿ ರೈತರಿಗೆ ಕೊಡಬೇಕು ಅನ್ನುವಂಥದ್ದು ಅದು ರಿಸ್ಟ್ರೋಸ್ಪೆಕ್ಟಿವ್ ಇರಲಿಲ್ಲ. ಅಂದರೆ ಹಿಂದೆ ಯಾವುದಕ್ಕಾಗಿತ್ತು ಅದಕ್ಕೆ ಇರಲಿಲ್ಲ, ಪ್ರಾಸ್ಪೆಕ್ಟಿವ್ ಇತ್ತು. ರಿಟ್ರೋಸ್ಪೆಕ್ಟಿವ್ ಇಲ್ಲದಂಥ ಒಂದು ಕಾನೂನಿಗೆ ಮಾನ್ಯ ಮುಖ್ಯಮಂತ್ರಿಗಳು ಈಗಲೂ ಕ್ಲೈಮ್ ಮಾಡ್ತಿದ್ದಾರೆ. ಸರ್ಕಾರ ನಮಗೆ ಕಾಂಪನ್ಸೇಷನ್ ಕೊಡಬೇಕು, ಮೂಡ ನಮಗೆ ಕಾಂಪನ್ಸೇಷನ್ ಕೊಡಬೇಕು. ಆದರೆ ಯಾವಾಗ ಮೂಡದ ನಿರ್ಧಾರ ಆಗಿದೆ ಆವಾಗ ಎಲ್ಲ ಸಂದರ್ಭದಲ್ಲಿ ಕೂಡ ನೀವು ಸಂವಿಧಾನಾತ್ಮಕ ಪೋಸ್ಟಲ್ಲಿ ಇದ್ರಿ, ಈಗಲೂ ಇದ್ದೀರಿ. ಮಾನ್ಯ ರಾಜ್ಯದ ರಾಜ್ಯಪಾಲರಿಗೆ ಕೇಸ್ ಸಲ್ಲಿಸಿದ ನಂತರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಮುಖ್ಯಮಂತ್ರಿಗಳ ವಿರುದ್ಧ ಅಂತೇಳಿ ಸಹಜವಾಗಿ ಕಾನೂನಿನಂತೆ ಗವರ್ನರ್ ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸ್ಗೆ ಹೆದರಿದಂಥ ಸಿದ್ದರಾಮಯ್ಯನವರು ಡೆಲ್ಲಿ ಪ್ರಯಾಣ ಮಾಡಿದ್ರು. ಅದು ಯಾವುದರ ಜೊತೆ ಬಂದಿದ್ರೋ ಗೊತ್ತಿಲ್ಲ, ವಾಪಸ್ ಹೋದರು. ತಮ್ಮ ಎಲ್ಲ ಸಚಿವ ಸಂಪುಟ ಸದಸ್ಯರಿಗೆ ಒತ್ತಡ ಮಾಡಿ ಇವತ್ತು ಕ್ಯಾಬಿನೆಟ್ ಸಭೆಯನ್ನು ಕರೆದು, ಸಚಿವ ಸಂಪುಟದ ಸಭೆಯನ್ನು ಕರೆದು ಗವರ್ನರ್ ವಿರುದ್ಧನೇ ನಿರ್ಣಯವನ್ನು ತಗೊಂಡಿದ್ದಾರೆ. ಕಾನೂನಿನ ವಿರುದ್ಧ, ಸಂವಿಧಾನದ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರ ನಡೀತಾ ಇದೆ. ಸಂವಿಧಾನದ ವಿರುದ್ಧವಾಗಿ, ಸಂವಿಧಾನ ಅಂತ ಹೇಳುವಂತ ಕಾಂಗ್ರೆಸ್ನವರು ಸಂವಿಧಾನದ ವಿರುದ್ಧವಾಗಿ, ಕಾನೂನಿನ ವಿರುದ್ಧವಾಗಿ ನಡೆದುಕೊಳ್ಳುತ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮಾಡಿದ್ದಾರೆ.